ಸ್ನೇಹಿತರೆ ನೋಡಿ, ಈ ದಿನ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ಕೊರಟೀಕೆರೆ ಗ್ರಾಮದಲ್ಲಿದ್ದೀನಿ. ಈ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿಯವರ ಬ್ರಹ್ಮರಥೋತ್ಸವ ನೆರವೇರಿದೆ ಸ್ನೇಹಿತರೆ. ಈ ರಥೋತ್ಸವ ಸುಮಾರು ಒಂದು 4 ದಿನಗಳ ಕಾಲ ನಡೆಯುತ್ತೆ ಸ್ನೇಹಿತರೆ. ನೀವೆಲ್ಲ ಈಗ ಬೇಲೂರಿನ ಚೆನ್ನಕೇಶವ ಸ್ವಾಮಿ ಆಗಿರ್ಬೋದು, ಈ ರೀತಿಯ ದೊಡ್ಡ ದೊಡ್ಡ ರಥೋತ್ಸವ ನೋಡಿರ್ತೀರ. ಅದೇ ರೀತಿಯಾಗಿ ಕುದುರೆ ಅವತಾರದ ಮೇಲೆ ಸ್ವಾಮಿಗಳು ಮೆರವಣಿಗೆ ಆಗುತ್ತೆ, ಆನೆ ಅವತಾರದ ಮೇಲೆ ಮೆರವಣಿಗೆ ಆಗುತ್ತೆ, ಗರುಡೋತ್ಸವ ಆಗುತ್ತೆ, ಸರ್ಪೋತ್ಸವ, ನವಿಲೋತ್ಸವ, ಈ ರೀತಿಯಾಗಿ ಅನೇಕ ಬಗೆಯ ಒಂದು ಮೆರವಣಿಗೆಯನ್ನ ಮುಗಿದ ನಂತರ ಸ್ನೇಹಿತರೆ ಕೊನೆಯ ದಿನ ಸ್ವಾಮಿಗಳ ಬ್ರಹ್ಮರಥೋತ್ಸವ ನಡೆಯುತ್ತೆ. ಈ ಬ್ರಹ್ಮರಥೋತ್ಸವ ತುಂಬಾ ವಿಜೃಂಭಣೆಯಿಂದ ನೆರವೇರಿದೆ ಸ್ನೇಹಿತರೆ. ಇನ್ನೊಂದು, ಈ ಬ್ರಹ್ಮೋತ್ಸವ ನಡೆದ ಸಂಜೆಯ ವೇಳೆಯಲ್ಲಿ ಪಾನಕದ ಗಾಡಿಗಳನ್ನು ರೈತರು ಹೂಡ್ತಾರೆ ಸ್ನೇಹಿತರೆ. ಪಾನಕ ನೋಡಿ, ನಿಮಗೆಲ್ಲ ಗೊತ್ತು, ಬೇಸಿಗೆಯ ಕಾಲದಲ್ಲಿ ಮಜ್ಜಿಗೆ, ಪಾನಕ ಇವುಗಳನ್ನು ಕುಡಿಯೋ ಮುಖಾಂತರ ದೇಹನ ತಂಪು ಮಾಡ್ಕೊಂತಾರೆ ಜನಗಳು. ನೋಡಿ, ಈ ಒಂದು ವಿಶೇಷ ಕಾರ್ಯಕ್ರಮ ಅವತ್ತಿನಿಂದ ನಡ್ಕೊಂಬಂದಿದೆ. ಈಗಲೂ ಕೂಡ ನಾವು ಬಿಡಬಾರ್ದು ಅನ್ನೋ ಒಂದು ನಿಷ್ಠೆಯಿಂದ ರೈತರು ಅವ್ರೂರಲ್ಲಿ ಎತ್ತಿಲ್ಲ ಅಂದ್ರು ಸ್ನೇಹಿತರೆ ಅನೇಕ ಕಡೆ ಬೇರೆ ಊರಿಂದ ಎತ್ತುಗಳನ್ನು ತಗೊಂಬಂದು ಪಾನಕದ ಗಾಡಿಗಳನ್ನು ಹೂಡ್ತಿದ್ದಾರೆ. ಇನ್ನೊಂದು ವಿಷಯ ಏನಂದ್ರೆ, ಬೇಜಾರಾಗಂತ ವಿಷಯ, ಪಾನಕದ ಗಾಡಿಗಳ ಬದಲಾಗಿ ಅನೇಕ ಟ್ರ್ಯಾಕ್ಟರ್ಗಳು ಉಟ್ಕೊಂಡ್ಬಿಟ್ಟಿದ್ದಾವೆ. ಸುಮಾರು ಗಾಡಿಗಳಿದಾವೆ. ಖುಷಿ ಆಗುತ್ತೆ ಸದ್ಯ ಈ ಒಂದು ಪರಿಸ್ಥಿತಿಯಲ್ಲೂ ಕೂಡ ಈ ರೀತಿ ಗಾಡಿಗಳನ್ನು ಉಳಿಸ್ಕೊಂಡಿರೋದು ನಮಗೊಂದು ಹೆಮ್ಮೆ ಆಗ್ತಿದೆ. ಬನ್ನಿ, ಪಾನಕದ ಗಾಡಿಗಳನ್ನು ಹೂಡ್ತಿರುವಂಥ ಮಾಲೀಕರಿಲ್ಲೇ ಇದ್ದಾರೆ, ಊರಿನ ಗ್ರಾಮಸ್ಥರಿದ್ದಾರೆ, ಹಿರಿಕರಿದ್ದಾರೆ. ಅವರಿಂದ ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತೀನಿ. ಸರ್ ನಮಸ್ತೆ. ನಮಸ್ತೆ ಸ್ವಾಮಿ. ನಿಮ್ಮ ಹೆಸರು? ಸಿದ್ದರಾಮಪ್ಪ ಅಂತ. ಸರ್, ನೀವು ಇಲ್ಲಿ ಇಲ್ಲೇ ಹುಟ್ಟು ಬೆಳೆದಿರ್ತೀರಾ. ನಿಮಗೆ ನೆನಪಿರಂಗೆ ನೀವು ಯಾವಾಗ್ಲಿಂದ ಪಾನಕದ ಗಾಡಿ ಹುಡ್ತಿದ್ದೀರಾ? ಒಂದು 25 ವರ್ಷ ಐತೆ. ಸರ್, ಇದರಿಂದ ಸ್ವಲ್ಪ ಮಾಹಿತಿ ಏನಾದ್ರು ಕೊಡ್ತೀರಾ? ಪಾನಕದ ಗಾಡಿ ಹೂಡೋದು ಏನಕ್ಕೆ, ಯಾವ ಥರ ಅಂತ ಏನಾದ್ರು? ದೇವರ ಪ್ರಸಾದಕ್ಕೆ ಕೊಡ್ತಿದ್ದೀವಿ. ಸ್ನೇಹಿತರೆ, ಇಲ್ಲಿ ಪಾನಕ ಕುಡಿಯೋ ಒಂದು ಮೂಲ ಉದ್ದೇಶ ಅಂದರೆ, ನಿಮಗೆಲ್ಲ ಗೊತ್ತು, ಪಾನಕಕ್ಕೆ ಏಲಕ್ಕಿ ಆಗಿರ್ಬೋದು, ಶುಂಠಿ, ಈ ಥರ ಎಲ್ಲ ಬೆಲ್ಲದ ಮುಖಾಂತರ ಪಾನಕ ಮಾಡಿರ್ತಾರೆ. ಇದು ನಮ್ಮ ದೇಹಕ್ಕೆ ತುಂಬ ತಂಪು ಮತ್ತು ಹಿತ, ನಾಲ್ಗೆಗೆ ಹಿತ, ದೇಹಕ್ಕೆ ತಂಪು ಪಾನಕ. ಈ ರೀತಿಯಾದ ಒಂದು ಪಾನಕ ಸೇವನೆ ಮಾಡೋದ್ರಿಂದ ಬೇಸಿಗೆಯಲ್ಲಿ ನಮ್ಮ ಬಾಡಿನೂ ಕೂಡ ಒಳ್ಳೆ ಆರೋಗ್ಯಕರವಾಗಿರುತ್ತದೆ, ತಂಪಾಗಿರುತ್ತದೆ ಅಂತೇಳಿ ಹೇಳ್ತಿದ್ದಾರೆ. ಅನೇಕ ಗಾಡಿಗಳು, ಪಾನಕದ ಗಾಡಿಗಳು ನೀವು ನೋಡ್ತಿರ್ಬೋದು, ತುಂಬ ಓಡ್ತಿದ್ದಾರೆ ಸ್ನೇಹಿತರೆ. ಅದರಲ್ಲಿ ಇವರು ಕೂಡ ಒಬ್ಬರು ತುಂಬ ವಿಜೃಂಭಣೆಯಿಂದ. ಈಗ ನೀವು ನೋಡ್ಬೋದು, ಗಾಡಿಗೆ ಯಾವ ರೀತಿ ಒಂದು ಶೃಂಗಾರ ಮಾಡ್ತಿದ್ದಾರೆ. ಈ ಬಾಳೆಕಂದನ್ನು ಕಟ್ಟಿರ್ಬೋದು, ಅದ್ರ ಜೊತೆ ಎತ್ತಿಗೆ ಒಂದು ಹೂವಿನ ಅಲಂಕಾರ ಮಾಡ್ತಾರೆ, ಕೊಂಬುಗಳಿಗೆ ಬಣ್ಣ ಹಚ್ಚುತ್ತಾರೆ, ಎತ್ತಿನ ಅಂದರೆ ಭುಜಕ್ಕೆ ನೋಡಿ ಕುಂಕುಮ, ಅರಿಶಿನ, ಈ ರೀತಿ ಎಲ್ಲ ಇಟ್ಕೊಂಡು ಒಂದು ವ್ಯವಸ್ಥಿತವಾಗಿ ನಾವು ಹೆಂಗೆ ಆಯುಧ ಪೂಜೆಯಲ್ಲಿ ಈಗ ವೆಹಿಕಲ್ಗಳು ರೆಡಿ ಮಾಡ್ತೀವಲ್ಲ, ಆ ರೀತಿ ಗೆಜ್ಜೆಗೆ ಗಲ್ ಅಂತೇಳಿ ನಾದ ಬರೋ ಥರ ಕೊಡ್ಲಿಕ್ಕೆ ಗೆಜ್ಜೆ ಕಟ್ಕೊಂಡಿದ್ದಾರೆ. ಈ ರೀತಿಯಾಗಿ ಒಂದು ಮಾಡ್ತಿದ್ದಾರೆ. ವಿಶೇಷವಾಗಿ ಅವ್ರ ಮನೇಲಿ ಎತ್ತಿಲ್ಲ ಅಂದ್ರೆ ಸ್ನೇಹಿತರೆ ಬೇರೆ ಊರಿಂದ ಎತ್ತಗೊಂಬಂದು ಹುಡ್ತಿದ್ದಾನೆ. ಏನಿನ ಹೆಸರು? ದರ್ಶನ್. ಎಲ್ಲಿನ ತಗೊಂಬಂದಿತ್ತು? ನಾಮಂಗಲದ ಒಂದು ಜೊತೆ, ಚಿಕ್ಕಲನೂರ ಒಂದು ಜೊತೆ. ಹೌದಾ? ನೋಡಿ ಸ್ನೇಹಿತರು, ಮನೇಲಿ ಎತ್ತೇ ಇಲ್ಲ, ಆದ್ರೂ ನಮ್ಮೂರು ಜಾತ್ರೆಯಲ್ಲಿ ನಾವು ಈ ಗಾಡಿಗಳನ್ನು ಹೂಡೋ ಮುಖಾಂತರ ಮನೋರಂಜನೆ ಕೊಡಬೇಕು ಅಂತೇಳಿ ಕರ್ಕೊಂಬಂದಿದ್ದಾನೆ. ಎತ್ಕೊಳ್ಳು ಎಲ್ಲ ನಿಮ್ಮ ನೆಂಟ್ರವ ಏನು? ನೆಂಟ್ರವು. ಹೌದಾ? ಎತ್ಕೊಳ್ಳಿ ಏನಾರು ಹೆಸರಿಟ್ಟಿದ್ರ? ಡಾಲಿ ಚಿಟ್ಟೆ. ಯಾವ್ದು ಡಾಲಿ ಚಿಟ್ಟೆ? ಇವು. ಅದ್ಯಾವ್ರದ್ದು? ಇವು ನಾಮಂಗಲದವು. ಇದು ರಾಯ ಮುದ್ದು. ಇವು ಎಲ್ಲ ಕೇವಲ ಬೇಸಾಯ ಮಾಡೋ ರಾಸುಗಳ? ಬೇಸಾಯ ಮಾಡೋ ರಾಸುಗಳು. ನೀವು ಈ ಎತ್ತಿಂಗಡಿ ರೇಸ್ ಏನಾದ್ರು ಪಾಲ್ಗೊಳ್ತಿದ್ರೆ ಎತ್ಕೊಡು? ಆ ಕಡೆ ರೇಸಿಂದು ಡಾಲಿ. ಹೌದಾ? ಯಾವ ಊರಲ್ಲಿ ರೇಸ್ ಎಲ್ಲ ಆಡಿದ್ದು? ನಾಮಂಗ್ಲ, ಆಮೇಲೆ ಹೊಸೂರು. ಹೌದಾ? ಓಕೆ ಸ್ನೇಹಿತರೆ, ನೋಡಿ, ಇವರು ಮೂಲತಃ ಬೇಸಾಯ ಮಾಡೋಕ್ಕೋಸ್ಕರನೇ ಎತ್ತುಗಳನ್ನ ಸಾಕಿದ್ದಾರೆ. ಅದ್ರ ಜೊತೆಯಲ್ಲಿ ಬೇಸಾಯದ ಜೊತೆಯಲ್ಲೂ ಕೂಡ ನಾವು ಅವಾಗವಾಗ ಮನೋರಂಜನೆಗೋಸ್ಕರ ರೇಸ್ ಆಡ್ತೀವಿ ಅಂತೇಳಿ ಹಳ್ಳಿ ಮನೆ ರೇಸಲ್ಲಿ ನೋಡಿ ಡಾಲಿಯನ್ನು ಎತ್ತು ಪಾಲ್ಗೊಳ್ತಿದೆಯಂತೆ. ಏನಾದ್ರು ಬಹುಮಾನ ಗಳಿಸಿದೆಯಾ ಅಲ್ಲಿ? ಇಲ್ಲ, 3ನೇ ರೌಂಡು 4ನೇ ರೌಂಡು ಆಗಿದೆ. ಭಾಗವಹಿಸ್ತಿದೆ ಅಂದ್ರೆ ಬಹುಮಾನ ಗಳಿಸ್ದಂಗೆ ಲೆಕ್ಕ. ಈ ರೀತಿಯ ಮನಸ್ಥಿತಿ ಕಮ್ಮಿ ಇವತ್ತು. ನೋಡಿ, ಈ ತರ ಒಂದು ಎತ್ತುಗಳನ್ನ ಸಾಕಾಣಿಕೆ ಮಾಡ್ತಿದ್ದಾರೆ. ಒಂದು ಖುಷಿ ವಿಷಯ ಸ್ನೇಹಿತರೆ. ಒಂದು 4-5 ವರ್ಷಕ್ಕಿಂತ ಜಾತ್ರೆ ಮಾಡಿತಿ. ಅದು ಅಡಿಯ ಎತ್ತ ಇಲ್ಲ ಯಾವ, ಅದನ್ನೇನಂದ್ರೆ ಚೆನ್ನಾಗಿ ಹೋಗುತ್ತೆ. ಅದಕ್ಕೋಸ್ಕರ ನಮ್ಮ ಹುಡುಗ ನಾಗಮಂಗಲಸೂರಿಗೆ ಹೋಗಿ ಹೇಳಿ ಹಾಕ್ಕೊಂಬಂದಿದ್ದಾನೆ ಎತ್ತದ. ಸ್ನೇಹಿತರೆ, ನಿಮಗೆಲ್ಲ ಅಂತರ್ಗಟ್ಟೆ ಜಾತ್ರೆ ವಿಡಿಯೋಗಳನ್ನ ತುಂಬ ತೋರಿಸಿದ್ದೀನಿ. ಆ ಅಂತರ್ಗಟ್ಟೆ ಜಾತ್ರೆಗೆ ಸತತವಾಗಿ 3-4 ವರ್ಷದಿಂದ ಹೋಗ್ತಾನೆ ಇದೆಯಂತೆ. ಹಂಗಾಗಿ ಅಲ್ಲಿ ಒಂದು ಹೋಗಾಣಿಕೆಯನ್ನು ನೋಡ್ಬಿಟ್ಟು ಈ ದರ್ಶನ್ ಅವರು ತಗೊಂಬಂದಿದ್ದಾರೆ. ಇಷ್ಟ ಆಗಿ ಹೋಗೋದು ನೋಡಿ ಇಷ್ಟ ಆಗಿ ಅದಕ್ಕೆ ಹೇಳಿ ಹಂಗಾಗಿ ಹಾಕ್ಕೊಂಬಂದಾರೆ ಇವತ್ತು ಗಾಡಿ. ಇವಾಗ ನಮ್ಮ ಕೊರಟೀಕೆರೆ ಗ್ರಾಮದಲ್ಲಿ ಹುಡ್ತಿದ್ದೀರಾ? ಇವಾಗ ಕೊರಟೀಕೆರೆ ಗ್ರಾಮದಲ್ಲಿ ಹುಡ್ತಿದೀವಿ. ಇಲ್ಲಿ ಕೊರಟೀಕೆರೆ ಗ್ರಾಮದಲ್ಲಿ ಇನ್ನೊಂದು ಅವರಿಗೊಂದು ಭಕ್ತರಿಗೆ ನಂಬಿಕೆ ಇದೆ. ತನ್ನ ಗಾಡಿಯ ಮುಖಾಂತರ ಫ್ಯಾಮಿಲಿ ಅದ್ರ ಮೇಲೆ ಕುತ್ಕೊಂಡು ಹೋಗಿ ಆ ಕುಟುಂಬಸ್ಥರೆಲ್ಲ ತೇರನ್ನ 3 ಪ್ರದಕ್ಷಿಣೆ ಹಾಕಿದ ನಂತರ ಅವರಿಗೆ ಸ್ವಾಮಿ ಆಶೀರ್ವಾದ ಇರುತ್ತೆ ಅನ್ನೋ ಒಂದು ಸ್ನೇಹಿತರೆ ನಂಬಿಕೆ ಬಲವಾಗಿದೆ. ಆ ಕಾರಣಕ್ಕಾಗಿ ಅವರು ಗಾಡಿ ಮೇಲೆ ಹೋಗ್ತಿದ್ದಾರೆ. ನೋಡೋಣ ಯಾವ ರೀತಿಯಾಗಿ ತೇರನ್ನ ಪ್ರದಕ್ಷಿಣೆ ಹಾಕೊಂಡ್ ಬರ್ತಾರೆ ಅಂತೇಳಿ ಸ್ನೇಹಿತರೆ.
ನೋಡಿ ಕೊರಟೀಕೆರೆ ಜಾತ್ರೆಯಲ್ಲಿ ಪಾನಕದ ಗಾಡಿಗಳು ಹೆಚ್ಚಾಗಿ ಬರ್ತಾ ಇದಾವೆ. ನೋಡಿ ಇವರು ಕೂಡ ಈ ಪಾನಕದ ಗಾಡಿಯಲ್ಲಿ ಬಂದು ಎಲ್ಲರಿಗೂ ಭಕ್ತಾದಿಗಳಿಗೆಲ್ಲ ಪಾನಕವನ್ನ ವಿತರಣೆ ಮಾಡುವ ಮೂಲಕ ಖುಷಿ ಪಡಿಸಿದ್ದಾರೆ. ಮಾತಾಡ್ತೀನಿ ಸರ್, ನಮಸ್ತೆ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ರಾಮಣ್ಣ ಅಂತ. ಸರ್ ನೀವು ರೈತರ ಸಂಘದ ಅಧ್ಯಕ್ಷರು ಅಂತ ಹೇಳಿ ಹೇಳ್ತಿದ್ರು. ಈ ತರ ಜಾತ್ರೆ ವಿಶೇಷವಾಗಿ ಎತ್ತಿನ ಗಾಡಿ ಮುಖಾಂತರ ಬಂದು ಈ ತರ ತೇರನ್ನ ಪ್ರದಕ್ಷಿಣೆ ಹಾಕುವ ಮುಖಾಂತರ ಭಕ್ತರಿಗೆಲ್ಲ ಪಾನಕವನ್ನ ಒಂದು ಪ್ರಸಾದದ ಮುಖಾಂತರ ಕೊಟ್ಟು ಖುಷಿ ಪಡಿಸ್ತಿದ್ದೀರಾ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಈ ರಥೋತ್ಸವದ ಪ್ರಯುಕ್ತ ಈ ಊರಿನ ಜನಗಳೆಲ್ಲ ಸೇರಿ ಈ ಎತ್ತಿನ ಗಾಡಿ ಓಡೋದು ಪಾನಕದ ಗಾಡಿ ಮುಖಾಂತರವ ಆಮೇಲೆ ಅದು ಒಂದು ಖುಷಿ ತಂದು ಎಲ್ಲ ಇಲ್ಲಿ ಹೊರ್ಕೊಂಬಂದು ದೇವರ ರಥೋತ್ಸವಕ್ಕೆ ಬಂದು 3 ಸುತ್ತು ಪ್ರದಕ್ಷಿಣೆ ಮಾಡಿ ಜನಗಳಿಗೆಲ್ಲ ಪಾನಕ ಫಲಾರನೆಲ್ಲ ತಂತಿದ್ದಿ ಈ ಜಾತ್ರೆ ವಿಶೇಷ ಇದು ಸರ್. ಇದೇ ತರ ನಡ್ಕೊಂಡು ಹೋಗ್ಲಿ. ಇದೇ ತರ ನಡ್ಕೊಂಡು ಹೋದ್ರೆ ಎತ್ತುಗಳಿಗೆ ಸಾಕಿದವರಿಗೆ, ಬೇಸೆ ಹೊಡೆದವರಿಗೆ, ಗಾಡಿ ಓಡಿಸೋರಿಗೆ ಒಂದು ಖುಷಿ ಕೊಡುತ್ತೆ. ಜನಗಳು ನೋಡೋರಿಗೆಲ್ಲ ತುಂಬಾ ಖುಷಿನೇ ಇರುತ್ತೆ ಸರ್. ಅಂದ್ರೆ ಮುಂಚೆ ಎಲ್ಲ ಜಾಸ್ತಿ ಗಾಡಿಗಳಿದ್ವಿ, ಈಗೆಲ್ಲ ಟ್ರ್ಯಾಕ್ಟರ್ ಸಂಖ್ಯೆ ಜಾಸ್ತಿ ಆಗಿದೆ, ಏನ್ ಹೇಳ್ತೀರಾ? ಅದೇ ಎಲ್ಲರೂ ಮೇಯ್ಸೋದ್ ಕಷ್ಟ. ಹುಡುಗರೆಲ್ಲ ಬೆಂಗಳೂರು ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ರೈತರು ಕೆಲಸ ಮಾಡಕ್ಕೆ ಯಾರು ಹೋಗ್ತಾ ಇಲ್ಲ. ಇದನ್ನ ನಮ್ಮನ್ನಾರು ನೋಡಿ ಇನ್ಮುಂದೆ ಜನಗಳು ಕೂಡ ನಮ್ಮ ತರ ಗಾಡಿ ಓಡೋದ್ ಕಲೀಲಿ, ಬೇಸೆ ಹೊಡೆಯೋದ್ ಕಲೀಲಿ, ತೋಟ ಮಾಡ್ಲಿ ಅಂತ ನಮ್ಮ ಉದ್ದೇಶ. ಅದಕ್ಕೆ ನಾವು ತುಂಬಾ ವಿಜೃಂಭಣೆಯಿಂದ ಗಾಡಿನ ರೆಡಿ ಮಾಡ್ಕೊಂಡು ಬಂದು ಎತ್ತುಗಳನ್ನ ಶೃಂಗಾರ ಮಾಡಿ ತುಂಬಾ ಇವಾಗ ಮತ್ತೆ ಓಡಿಸ್ಕೊಂಡು ಹೋಗಿ ರನ್ನಿಂಗ್ ರೇಸ್ ಮಾಡಿಸ್ತೀವಿ. ಇವಾಗ ಅಲ್ಲಿಂದ ಬಂದು ಮನೆಗೆ ಹೋಗ್ತೀವಿ. ಸರ್ ನೀವು ಎಷ್ಟು ವರ್ಷದಿಂದ ಪಾನಕದ ಗಾಡಿ ಓಡ್ತೀವಿ? ನಾನು 50 ವರ್ಷ 60 ವರ್ಷ ಆಯ್ತು. 10 ವರ್ಷ ಬಿಟ್ಟು 50 ವರ್ಷದಿಂದ ಕಂಟಿನ್ಯೂ. ನೀವು ಅಂತರಗಟ್ಟೆ ಜಾತ್ರೆ ಹೊಡಿತೀರ? ಅಂತರ್ಗಟ್ಟಿಗೂ ಕಂಟಿನ್ಯೂ. 10 ವರ್ಷದಿಂದ ಹುಡುಗದಿಂದ ಹುಡ್ತಿದಾರಂತೆ ಇವರು. ಅಂತರಗಟ್ಟೆಗೂ ಹೊಡಿತಾರೆ ಇವರು. ಎತ್ತು ಅಂದ್ರೆ ತುಂಬಾ ಇಷ್ಟ ಇವರಿಗೆ ಸ್ನೇಹಿತರೆ. ಎಲ್ಲೇ ಎತ್ತಿನ ರೇಸ್ ಆಗ್ಲಿ ಇವಾಗ ನೋಡ್ತಾರೆ. ನಮ್ಮ ಮನೆಯಲ್ಲೂ ಎತ್ತಿರ್ಲಿ ಅಂತ ಹೇಳಿ ಅವ್ರು ಬೇಸಾಯ ಮಾಡ್ತಿಲ್ಲ ಅಂದ್ರೂ ಕೂಡ ಇವ್ರ ಮನೇಲಿ ಎತ್ತು ಯಾವಾಗ್ಲೂ ಇರ್ತಾವಲ್ಲ. ಇರ್ಬೇಕು ಅಂತ ಆಸೆ ಇದೆ ನನಗೆ. ಇವೇನ್ ಬೇಸಾಯ ಮಾಡಿಲ್ಲ ಅಂದ್ರು ಮಾಡಿಲ್ಲ ಅಂದ್ರೆ ಬೇಕು ಅಂತ ಮಾಡ್ತೀವಿ. ನೀನು ಮಾಡ್ತೀವಿ, ಮಾಡೋದಕ್ಕೇನು ಅಭ್ಯಂತರ ಇಲ್ಲ. ನಾನು ವಯಸ್ಸಿರೋ ತನಕನೂ ಮಾಡ್ತೀವಿ. ಅದಂತೂ ಕಂಟಿನ್ಯೂ. ಬಸವಣ್ಣನ ಯಾವಾಗ್ಲೂ ಇಷ್ಟಪಡ್ತಾ ಇದೀವಿ. ಬಸವಣ್ಣನ ಇಷ್ಟಪಡ್ಬೇಕು. ಮಕ್ಕಳು ಅಷ್ಟೇ ಸಾಕೊಳ್ಬೇಕು ಅಂತ ಪ್ರೀತಿ ಐತಿ. ಹಂಗಾಗಿ ಸಾಕಂತ ಇರಲ್ಲ. ದನ ಕರ ಕುರಿ ಎಲ್ಲ ಅಷ್ಟೇ. ರೈತರು ಏನಿದೆ ರೈತರು ಬಿಡಬಾರ್ದು ಅನ್ನೋದೊಂದು ವೃತ್ತಿ ಇದೆ ನನಗೆ ಅಷ್ಟೇ. ಈ ತೇರ್ ಬಂದ ತುಂಬಾ ಖುಷಿ, ತುಂಬಾ ಖುಷಿ. ಸಂಜೆ ಆದ್ಮೇಲೆ ಎಷ್ಟೊತ್ತಿಗೆ ಗಾಡಿ ಬಿಡ್ತೀವೋ? ಹೌದು, ತೇರು ಬಂದು ಅಂದ್ರೆ ಅವತ್ತಿಂದಲೇ ಒಂದು ವಾರ ಮುಂಚಿನ ಖುಷಿನೇ. ಹಂಗೆ ಉತ್ಸವ ಹಂಗೆ ಮಾಡ್ತೀವಿ, ಮನೆ ಕೆಲಸನೂ ಹಂಗೆ ಮಾಡ್ತೀವಿ. ಎಲ್ಲದು ಅಷ್ಟೇ. ಯಾವುದು ಒಂದೇ ವೃತ್ತಿ ಅಂತೇನು ಹೇಳಂಗಿಲ್ಲ ನಮಗೆ. ಅದ್ರ ಬಗ್ಗೆ ಅಂತ ಮಾಹಿತಿ ಹೇಳ್ಬಲ್ಲ. ಏನಪ್ಪಾ ಅಂದ್ರೆ ಹೆಣ್ಮಕ್ಳೆಲ್ಲ ಮನರಂಜನೆಯಿಂದ ಸ್ನೇಹಿತರೆ ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ. ಅದೊಂದು ತುಂಬಾ ಖುಷಿ. ಹೆಣ್ಮಕ್ಳು ನಮ್ಮಂತಲೇ ಅನ್ವಯಿಸ್ತಾರೆ. ಏದಕ್ಕಾದ್ರೂ ಎತ್ತರಕ್ಕೂ ಹೋದ್ರು ಅಷ್ಟೇ, ಗಾಡಿ ಓಡೋದು ಅಷ್ಟೇ. ರೈತರ ಕೆಲಸ ಮಾಡಕ್ಕೆ ಹೆಣ್ಮಕ್ಳು ಬರೋದಿಂದಲೇ ರೈತರ ಕೆಲಸ ಸಾಧ್ಯ. ಬರೋ ನಾವೇ ಮಾಡೋಕ್ಕಲ್ಲ. ಹೆಣ್ಣು ಮಕ್ಕಳು ಮುಂದೆ ಇದ್ರು ಮಾತ್ರ ಬರೋಕ್ಕೆ ಸಾಧ್ಯ. ಬರೋ ಗಂಡಸರು ಏನೂ ಮಾಡೋಕ್ಕಲ್ಲ. ಹೆಣ್ಣು ಮಕ್ಕಳು ಅದಕ್ಕೆ ಮುಂದೆ ಬರಬೇಕು. ನಾವು ಓದಿವಿ ಬೆಂಬಲಕ್ಕೆ ಅನ್ನೋದೊಂದು ವೃತ್ತಿ ಇದ್ರೆ ಮಾತ್ರ ಸಾಧ್ಯ. ಇದು ಅಂದ್ರೆ ಆಗಲ್ಲ. ಆಯ್ತಾ? ಚೆನ್ನಾಗಿ ಮಾತಾಡಿ. ಧನ್ಯವಾದಗಳು. ಒಂದು ಆದ್ರೆ ಸಾಕಲ್ಲ. ನೀವೇನು ನೋಡಿದ್ರಲ್ಲ, ಈ ರೀತಿ ನೂರಾರು ಎತ್ತಿನ ಗಾಡಿಗಳು ಬಂದು ಶ್ರೀ ರಂಗನಾಥ ಸ್ವಾಮಿಯವರ ಬ್ರಹ್ಮ ರಥೋತ್ಸವದ ಸುತ್ತ ಪ್ರದಕ್ಷಿಣೆಯನ್ನು ಹಾಕಿ ಬಂದಂಥ ಭಕ್ತಾದಿಗಳೆಲ್ಲ ಪಾನಕವನ್ನು ಕೊಟ್ಟು ಸ್ನೇಹಿತರೆ ಎಲ್ಲರೂ ಪ್ರೀತಿಯ ಪಾತ್ರರಾಗಿದ್ದಾರೆ. ಈ ರೀತಿ ರೈತರು ಇಲ್ಲಿನ ಒಂದು ವಿಶೇಷವಾದ ತೇರಿನಲ್ಲಿ ಪಾಲ್ಗೊಳ್ತಾರೆ ಸ್ನೇಹಿತರೆ. ಈ ರೀತಿಯಾದ ತೇರು ಪ್ರತಿ ವರ್ಷ ಏಪ್ರಿಲ್ ತಿಂಗಳಿನಲ್ಲಿ ನೆರವೇರುತ್ತೆ ಸ್ನೇಹಿತರೆ. ರಂಗನಾಥ ಸ್ವಾಮಿಯವರಿಗೆ ವಂದಿಸುತ್ತಾ ಈ ವಿಡಿಯೋವನ್ನು ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ರಂಗನಾಥ ಸ್ವಾಮಿ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ